ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೂ ಕೂಡ ತಮಿಳುನಾಡಿನ ರಾಜಕಾರಣದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿಗಳಾಗ್ತಾ ಇರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈಗ ಯಾವ ಪಾರ್ಟಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಜಯಲಲಿತಾ ಅವರು ದೊಡ್ಡದಾಗಿ ಬೆಳೆಸಿದಂತಹ ಪಾರ್ಟಿ AIADMK. ಅಣ್ಣಾ DMKಯಲ್ಲಿ ಒಡಕು ಮೂಡಿದೆ. ಈ ಒಡಕಿನ ನೇರ ಲಾಭ ವಿಜಯ್ಗೆ ಆಗೋದಕ್ಕಿದೆ. ದಳಪತಿ ವಿಜಯ್ಗೆ ಷಣ್ಮುಗಂ ಬಣದವರು ಬೆಂಬಲವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ, ಘೋಷಿಸಿದ್ದಾರೆ ಕೂಡ. ಷಣ್ಮುಗಂ ಬಣದಿಂದ TVKಗೆ ಬೆಂಬಲ ಸಿಗೋದ್ರ ಮೂಲಕ ಬೆಂಬಲ ಅನ್ನೋದು ಹೆಚ್ಚಳ ಆಗುತ್ತೆ ಮತ್ತು ಸರ್ಕಾರ ಸುಭದ್ರವಾಗುತ್ತೆ. 30 ಶಾಸಕರ ಬಲವನ್ನ ಷಣ್ಮುಗಂ ಬಣ ಹೊಂದಿದೆ. ಪಳನಿಸ್ವಾಮಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರ ಸಂಖ್ಯೆ ಕೇವಲ 17. ನಾಳೆ ಫ್ಲೋರ್ ಟೆಸ್ಟ್ ಇದೆ ವಿಜಯ್ ಅವರಿಗೆ. ಸೊ ಈ ಅಗ್ನಿ ಪರೀಕ್ಷೆಯನ್ನ ಎದುರಿಸೋಕ್ಕೂ ಮುಂಚೆನೆ ಒಂದು ಪ್ರಚಂಡ ಸಪೋರ್ಟ್ ಅಂತೂ ಈಗ ಸಿಗ್ತಾ ಇದೆ ಒಂದು ಕಡೆಯಿಂದ. ಆಲ್ರೆಡಿ ಅವ್ರಿಗೆ ಬೇಕಾಗಿರುವಂತಹ ಮೆಜಾರಿಟಿಯನ್ನು ಕ್ರಾಸ್ ಮಾಡಿದ್ದಾರೆ ಅಥವಾ ಟಚ್ ಮಾಡಿದ್ದಾರೆ. ಈಗ ಇನ್ನೊಂದು 30 ಜನ ಬರೋದ್ರಿಂದ ಆನೆ ಬಲ ಬಂದಂಗೆ ಆಗುತ್ತೆ. ಮತ್ತು ಅಣ್ಣಾ DMK ಪಾರ್ಟಿ ಮತ್ತೊಂದು ಸಲ 2 ಹೋಳ ಆಗೋದಕ್ಕೆ ತಯಾರಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, MGR ನಿಧನದ ನಂತರ ಜಾನಕಿ ವರ್ಸಸ್ ಜಯಲಲಿತಾ, ಅದಾದಮೇಲೆ ಶಶಿಕಲಾ ವರ್ಸಸ್ ಎಡಪ್ಪಾಡಿ ಪಳನಿಸ್ವಾಮಿ, ಈಗ ಎಡಪ್ಪಾಡಿ ಪಳನಿಸ್ವಾಮಿ ವರ್ಸಸ್ ಉಳಿದಂತಹ ಜನರನ್ನು ನೋಡ್ತಾ ಇದ್ದೀವಿ. ಸೊ ಏನಾಗ್ಬೋದು? AIADMK ಪಾರ್ಟಿಯ ಭವಿಷ್ಯ ಏನಾಗುತ್ತೆ ಹಾಗಾದ್ರೆ? ನೋಡಿ, ಜಯಲಲಿತಾ ಇರೋವರೆಗೂ ಕೂಡ ಪಕ್ಷವನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಮತ್ತೆ ಪಕ್ಷದಲ್ಲಿ ಒಗ್ಗಟ್ಟಿತ್ತು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಲಿಲ್ಲ. ಮತ್ತೆ ಇಡೀ ಪಕ್ಷಕ್ಕೆ ಜಯಲಲಿತಾ ಒಂದು ಮುಖವಾಗಿ ಕಾಣಿಸ್ಕೊಳ್ತಾ ಇದ್ರು. ಜಯಲಲಿತಾ ನಿಧನದ ಬಳಿಕ ಅಣ್ಣಾ DMKಯಲ್ಲಿ ಮುಖ್ಯವಾಗಿ ಬಹಳಷ್ಟು ಆಂತರಿಕ ಭಿನ್ನಾಭಿಪ್ರಾಯಗಳು, ಸಂಘರ್ಷಗಳು ಏರ್ಪಡ್ತು. ನಾಯಕರ ನಡುವೆ ಕಲಹಗಳು ಏರ್ಪಡ್ತು. ಮುಖ್ಯಮಂತ್ರಿ ಆಗ್ಲಿಕ್ಕೆ ಅಥವಾ ಪಕ್ಷದ ಬೇರೆ ಬೇರೆ ಪ್ರಮುಖ ಹುದ್ದೆಗಳನ್ನ ವಹಿಸ್ಕೊಳ್ಳಿಕ್ಕೆ ಸಾಕಷ್ಟು ಸಂಘರ್ಷಗಳು ಕೂಡ ಏರ್ಪಟ್ಟಿತ್ತು. ಇದರ ಭಾಗವಾಗಿ ಪಕ್ಷ ಈಗಾಗಲೇ ಹಲವು ಬಾರಿ ಒಡೆದು ಚೂರಾಗಿರುವಂಥದ್ದು. ಈಗ ಮತ್ತೊಮ್ಮೆ ಅಂಥದ್ದೇ ಘಟನೆಗೆ ಸಾಕ್ಷಿಯಾಗುವಂತಹ ಹಂತವನ್ನು ಈಗ ಅಣ್ಣಾ DMK ತಲುಪಿದೆ. ವಿಜಯ್ಗೆ ಬೆಂಬಲವನ್ನ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಣ್ಣಾ DMKಯಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ. ಪಳನಿಸ್ವಾಮಿ ನೇತೃತ್ವದ ಒಂದು ಗ್ಯಾಂಗ್ ಬೆಂಬಲವನ್ನ ಕೊಡುವಂಥದ್ದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಬಹುತೇಕ 47 ಶಾಸಕರಲ್ಲಿ 35ರಿಂದ 36 ಜನ ಶಾಸಕರು ವಿಜಯ್ಗೆ ಬೆಂಬಲವನ್ನ ಕೊಡುವಂತಹ ಲೆಕ್ಕಾಚಾರವನ್ನ ಹಾಕೊಳ್ತಾ ಇದ್ದಾರೆ. ಇದರಿಂದ ಬಹಳ ದೊಡ್ಡ ರಾಜಕೀಯ ಲೆಕ್ಕಾಚಾರಗಳು ಕೂಡ ಇದಾವೆ. ಅಣ್ಣಾ DMKಗೆ ಒಂದು ಸೂಕ್ತ ನಾಯಕತ್ವದ ಮುಖ ಇಲ್ಲ. ಹೀಗಾಗಿ ಚುನಾವಣೆಯಲ್ಲಿ ಪ್ರತಿ ಬಾರಿಯೂ ಕೂಡ ಅದು ಕಳೆಗುಂತ ಹೋಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿರುವಂತಹ ಕಾರಣದಿಂದಾಗಿ ತಮಿಳುನಾಡಿನಲ್ಲಿ ದೊಡ್ಡ ಫಸಲು ಭವಿಷ್ಯದಲ್ಲೂ ಕೂಡ ಅದಕ್ಕೆ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ನಾವು ಇಲ್ಲೇ ಇದ್ರೆ ನಮ್ಮ ರಾಜಕೀಯ ಕೆರಿಯರ್ ಮುಗಿಬಹುದು ಅನ್ನುವಂಥದ್ದು ಬಹಳಷ್ಟು ಶಾಸಕರ ಆತಂಕ ಆಗಿರುವಂತದ್ದು. ಸೊ ಹೀಗಾಗಿ 2ನೇ 3 ಭಾಗದಷ್ಟು ಶಾಸಕರು ಒಟ್ಟಾಗಿ ವಿಜಯ್ಗೆ ಬೆಂಬಲವನ್ನ ಕೊಡುವಂತ ಲೆಕ್ಕಾಚಾರವನ್ನ ಹಾಕೊಳ್ತಾ ಇರುವಂತದ್ದು. ಆ ಮೂಲಕ ಯಾವುದೇ ರೀತಿಯಾದಂತಹ ಕಾನೂನಿನ ತೊಡಕು ಆಗಬಾರ್ದು, ಶಾಸಕತ್ವವೂ ಕೂಡ ರದ್ದಾಗಬಾರ್ದು. ಮತ್ತೆ ಬೆಂಬಲವನ್ನ ಕೊಡೋ ಮೂಲಕ ಭವಿಷ್ಯದಲ್ಲಿ TVKಯನ್ನ ಸೇರ್ಪಡೆ ಆಗುವಂತ ಲೆಕ್ಕಾಚಾರಗಳು ಕೂಡ ಇದರಿಂದ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಸೊ ಅಲ್ಲಿಗೆ ಅಣ್ಣಾ DMK ಒಡೆದು ಚೂರಾಗುವಂತದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರುವಂತದ್ದು. ಅದು ಯಾವಾಗ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆಗಳಿಲ್ಲ. ಬಹುತೇಕ ನಾಯಕರು ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಈಗಾಗಲೇ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಬೀರ್.